ದೊಡ್ಡವರು ಎಷ್ಟು ಸುಳ್ಳು ಹೇಳ್ತಾರೆ ಅಂದ್ರೆ ನೀನ್ ಯಾರ ಹತ್ರ ಕೆಟ್ಟ ಮಾತಲ್ಲಿ ಮಾತಾಡಿಲ್ಲ. ಮಾತಾಡಿದೀನಿ ಪ್ರೈವೇಟ್ ಅಲ್ಲಿ, ಪಬ್ಲಿಕ್ ಅಲ್ಲಿ ಏನ್ ಮಾತಾಡಿಲ್ವಲ್ಲ. ಇಷ್ಟ ತಿಂದ್ರು ಅದೇ ನಿನ್ ತಲೆಯಲ್ಲಿರೋದು ಕಚಡನೆ. ಎಲ್ಲಾರ ಮುಂದೆ ನಾನೇ ಸಾಚ ಅಂತ ಬಿಲ್ಡಪ್ ಹಾಕೊಂಡ್ಬಿಡುವ. ಹೌದಪ್ಪ, ಪ್ರತಿಯೊಬ್ರು ಕೆಟ್ಟ ಮಾತು ಮಾತಾಡ್ತಾರೆ. ಎಲ್ಲಿ ಮಾತಾಡ್ಬೇಕೋ ಅಲ್ಲಿ ಮಾತಾಡ್ತಾರೆ. ನಿಮ್ ತರ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಲ್ಲ. ನಿಮ್ಗೆ ಆಲ್ಮೋಸ್ಟ್ 7 lakh ಫಾಲೋವರ್ಸ್ ಇದ್ದಾರೆ. 7 lakh ಫಾಲೋವರ್ಸ್ ಮುಂದೆ ನೀವು ಕೆಟ್ಟ ಮಾತನ್ನ ಹೇಳ್ಕೊಡ್ತೀರಾ? ಇಲ್ಲ ಕೆಟ್ಟ ವಿಷಯನ ಇನ್ಫ್ಲೂಯೆನ್ಸ್ ಮಾಡ್ತೀರಾ? ಇವಾಗಿರೋ ಚಿಕ್ಕ ಹುಡುಗರು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೆ. ಸೊ ನಿಮ್ ಪ್ರಕಾರ ಕೆಟ್ಟ ಮಾತು ಮಾತಾಡೋದು ತಪ್ಪಿಲ್ಲ ಹಂಗಾರೆ ಒಂದ್ ಮಾಡಲ್ವಾ? ಚಿಕ್ಕ ಹುಡುಗರೆ ABCD ಹೇಳ್ಕೊಡೋದು ಬೇಡ, ಕೆಟ್ಟ ಮಾತನ್ನ ಹೇಳ್ಕೊಡೋಣ. ಏನಕ್ಕೆ ABCD? ಏನ್ ಬ್ರೋ ಮಾತಾಡ್ತಿದ್ದೀರಾ? ಒಂದ್ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ, ನೀವ್ ಏನ್ ಮಾತಾಡ್ತಿದ್ದೀರಾ ಅಂತ. ಬ್ರೋ ಅದಕ್ಕೆ ಬ್ರೋ ನಿಮ್ಮನ್ನ ಮೆಂಟಲ್ ಅಂತ ಹೇಳೋದು. ನಿನ್ ತಲೆಯಲ್ಲಿರೋದು ಕಚಡನೆ. ಹೌದು ಬ್ರೋ, ನನ್ ಕಚಡಾನೆ. ಸಿಗರೇಟ್ ಹೊಡಿಬೇಡಿ ಅಂತ ಹೇಳ್ತೀನಿ, ಡ್ರಿಂಕ್ಸ್ ಮಾಡಬೇಡಿ ಅಂತ ಹೇಳ್ತೀನಿ, ಹುಡುಗಿರಿಂದ ಹೋಗ್ಬೇಡಿ ಅಂತ ಹೇಳ್ತೀನಿ, ಡಿಸಿಪ್ಲಿನ್ ಆಗಿರಿ ಅಂತ ಹೇಳ್ತೀನಿ, ಜಿಮ್ಗೆ ಹೋಗಿ ಅಂತ ಹೇಳ್ತೀನಿ. ಈ ತರ ನಾನು ಹೇಳಿದ್ರೆ ನಿಮ್ ಪ್ರಕಾರ ನನ್ ಕಚಡಾನೆ. ಬ್ರೋ ನನ್ಗಿರೋ ಮೆಚುರಿಟಿ ನಿಮ್ಗಿಲ್ಲ ಬ್ರೋ. ನಿಮ್ಗೆ 7 lakh ಫಾಲೋವರ್ಸ್ ಇದಾರೆ. ಆಕ್ಚುಲಿ ನೀವು ಈ ವಿಷಯ ನಮ್ಗೆ ಹೇಳ್ಕೊಡ್ಬೇಕಾಗಿರೋದು. ನೀವ್ ಆ ಕೆಲಸ ಮಾಡ್ತಿಲ್ಲ, ಅಟ್ಲೀಸ್ಟ್ ನಾನು ಆ ಕೆಲಸ ಮಾಡ್ತಿದ್ದೀನಿ. ಏನೋ ಚಿಕ್ಕ ಹುಡುಗ, ನನ್ಗೇನ್ ಗೊತ್ತಿದೆಯೋ ಅದನ್ನ ನಾನು ಹೇಳ್ಕೊಡಕ್ ಟ್ರೈ ಮಾಡ್ತಾ ಇದ್ದೀನಿ. ಈ ವಿಷಯದಲ್ಲಿ ನಿಮ್ಗೇನ್ ಪ್ರಾಬ್ಲಮ್ಮು? ಬ್ರೋ ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಚೇಂಜ್ ಆಗಿ. ಫೋನಲ್ಲಿ ಕಾಂಟ್ರವರ್ಸಿ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ನೀವೇ ಬ್ರೋ ನನ್ನ ಬಗ್ಗೆ ಮಾತಾಡಿದ್ದು. ನಾನು ನಿಮ್ ಬಗ್ಗೆ ಏನು ಮಾತಾಡೇ ಇಲ್ಲ. ನಾನು ಒಬ್ನೇ ಸಿಕ್ಕಿದ್ದು ಕೆಟ್ಟ ಮಾತಾಡೋನು. ನಾನು 4 ಜನ ಬಗ್ಗೆ ಮಾತಾಡಿದ್ದು, ಬೇರೆ ನೀವು ಮಾತ್ರ ಅಲ್ಲ. ನಿಮ್ ಯೋಗ್ಯತೆ ದಿನ ಒಂದೊಂದು ಕಂಟೆಂಟ್ ಹುಡುಕಿ ವಿಡಿಯೋ ಮಾಡಕ್ ಆಗಲ್ಲ. ಹೌದಪ್ಪ, ನಿಮ್ ಪ್ರಕಾರ ನನ್ ಕಂಟೆಂಟ್ ಮಾಡಕ್ ಬರಲ್ಲ. ಕಾಂಟ್ರವರ್ಸಿ ಎಂಡ್ ಆದ್ಮೇಲೆ ನಾನು ಮಾಡಿರೋ ವಿಡಿಯೋಸ್ ಹೆಂಗಿರ್ತದೆ ಅಂದ್ರೆ ಫೋಕಸ್ ಬಗ್ಗೆ. ನೀವು ಮಾಡಿರೋ ವಿಡಿಯೋ ನಾನು ಕೆಟ್ಟ ಮಾತು ಮಾತಾಡೋದು ಬಿಟ್ಬಿಟ್ಟಿದ್ದೀನಿ. ಅದಾದ್ಮೇಲೆ ಡಿಸ್ಟ್ರಾಕ್ಷನ್ ಬಗ್ಗೆ ಮಾತಾಡಿದ್ದೀನಿ. ನೀವು ಅಪ್ಲೋಡ್ ಮಾಡಿರೋ ವಿಡಿಯೋ ನಾನು ಕೆಟ್ಟ ಮಾತು ಮಾತಾಡೋದು ಬಿಟ್ಬಿಟ್ಟಿದ್ದೀನಿ. ಅದಾದ್ಮೇಲೆ ನಾನು ಡಿಸಿಪ್ಲಿನ್ ಬಗ್ಗೆ ಮಾತಾಡಿದ್ದೀನಿ. ಬಟ್ ನೀವು ನಾನು ಕೆಟ್ಟ ಮಾತು ಮಾತಾಡೋದು ನಿಲ್ಸ್ಬಿಟ್ಟಿದ್ದೀನಿ. ಅದಾದ್ಮೇಲೆ ಮೈಂಡ್ ಸೆಟ್ ಬಗ್ಗೆ ಮಾತಾಡೋದು. ನೀವು ನಾನು ಕೆಟ್ಟ ಮಾತನ್ನ ನಿಲ್ಸ್ಬಿಟ್ಟಿದ್ದೀನಿ. ಇವಾಗ ಹೇಳಿ, ನೀವು ಯೂಸ್ಫುಲ್ ಕಂಟೆಂಟ್ ಮಾಡ್ತಿದ್ದೀರಾ ಇಲ್ಲ ನಾನು ಮಾಡ್ತಿದ್ದೀನ? ನನಗಿರೋ ಯೋಗ್ಯತೆಗೆ ಈ ಥರ ಕಂಟೆಂಟ್ಸ್ ಮಾಡಿದ್ದೀನಿ. ಆದರೆ ನೀವು ನಾನು ಕೆಟ್ಟ ಮಾತು ಮಾತಾಡೋದು ಬಿಟ್ಬಿಟ್ಟಿದ್ದೀನಿ. ಕಾಂಟ್ರವರ್ಸಿ ಎಂಟಾದ್ಮೇಲೆ ಬರೀ ಈ ಥರನೇ ವಿಡಿಯೋಸ್ ಮಾಡಿರೋದು ನೀವು. ಕಾಂಟ್ರವರ್ಸಿ ಎಂಡ್ ಮಾಡ್ಬೇಕು ಅಂತಾನೆ ಇದ್ದಿದ್ದು. ಅದೇನೋ ನಿನ್ ವಿಡಿಯೋದಲ್ಲಿ ಹೇಳಿದ್ಯಲ್ಲ, ನನ್ನಿಂದಾನೇ ಇವ್ರು ಕೆಟ್ಟ ಮಾತಾಡಿ ನಿಲ್ಸಿದ್ದು ಅಂತ. ಅದನ್ನ ಬಿಟ್ಬಿಟ್ಟು ನಾನೇ ಕಿಂಗು ಕಿಲಾಡಿ ಅನ್ಬಿಟ್ಟು ಎದುರ್ಸಕ್ ಬಂದ್ರೆ ನಾನು ಯಾವಾಗ ಈ ಥರ ಹೇಳಿದೆ ಅಂತ ತೋರಿಸಿ. ನಾನು ಈಗಲೇ ನನ್ನ ಚಾನಲ್ನ ಡಿಲೀಟ್ ಮಾಡ್ಬಿಡ್ತೇನೆ. ಇವ್ರ ವಿಡಿಯೋದಲ್ಲಿ ಸುಳ್ಳೇ ಹೇಳೋದು. ಇವ್ರು ಹೇಳ್ತಿರೋ ವಿಷಯ ಎಲ್ಲ ಸುಳ್ಳು. ಹಂಗೆ ನೋಡಿದ್ರೆ ನೀವೇ ನಮ್ಮ ಚಾನಲ್ನ ಮ್ಯಾನಿಪುಲೇಟ್ ಮಾಡ್ತಿದ್ದೀರಾ, ಅವ್ರ ಹತ್ರ ಸುಳ್ಳು ಹೇಳ್ತಿದ್ದೀರಾ. ಲಾಸ್ಟಲ್ಲಿ ನಾನೇ ಒಳ್ಳೆಯವನು ಅನ್ನೋ ಥರ ತೋರಿಸ್ಕೊಡ್ತೀರಾ. ಅದಾದ್ಮೇಲೆ ನಿಮ್ಮ ಫ್ಯಾನ್ಸು ಬಂದು ಕಮೆಂಟ್ ಹಾಕೋದು. ಇವಾಗ ಬೇಕಾದ್ರೆ ನನ್ನ ಕಂಟೆಂಟ್ಗೆ ಯಾರು ಸಪೋರ್ಟ್ ಮಾಡದೇ ಇರ್ಬೋದು. ನಿಮ್ಮಷ್ಟು ಫಾಲೋವರ್ಸ್ ನಾನು ಇಟ್ಕೊಂಡಿದ್ರೆ ಖಂಡಿತ ನಾನು ಒಳ್ಳೆ ವಿಷಯ ಮಾಡ್ತೀನಿ. ನಿಮ್ಮ ಥರ ಕೆಟ್ಟ ವಿಷಯನ ನಾನು ಯಾವತ್ತೂ ಪ್ರಮೋಟ್ ಮಾಡಲ್ಲ. ಸೆಲ್ಫ್ ಇಂಪ್ರೂವ್ಮೆಂಟ್ ಬಗ್ಗೆ ವಿಡಿಯೋಸ್ ಮಾಡಿದ್ದೀನಿ, ಚೆಕ್ ಮಾಡಿ ನೋಡಿ, ನಿಮಗೂ ಯೂಸ್ಫುಲ್ ಆಗಿರ್ತದೆ. ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇವತ್ತಕ್ಕಿಂತ ನಾಳೆ ಖಂಡಿತ ಒಳ್ಳೆ ವಿಡಿಯೋಸ್ ಮಾಡ್ತೀನಿ. ನಾಳೆ ಸಿಗೋಣ ಒಂದು ಒಳ್ಳೆ ವಿಡಿಯೋದಲ್ಲಿ.